ಫೈನ್. ಈಗೇನಪ್ಪ ಅಂತಂದ್ರೆ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನೋಡೋಣ. ಫೈನ್, ನೀವು ಆಲ್ರೆಡಿ ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತು ಫಾಸ್ಟ್ ಕಂಟಿನ್ಯೂಸ್ ಕಲ್ತಿರೋ ಹಾಗೆ ಇಲ್ಲಿ ಕೂಡ ಸ್ಟ್ರಕ್ಚರ್ ಏನಿರುತ್ತಪ್ಪ ಅಂತಂದ್ರೆ ಸಬ್ಜೆಕ್ಟ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಇರುತ್ತೆ, ಮೇನ್ ವರ್ಬ್ ಇರುತ್ತೆ. ಮೇನ್ ವರ್ಬಿಗೆ ಏನಪ್ಪಾ ಅಂತಂದ್ರೆ ING ಫಾರ್ಮ್ ಅನ್ನ ಆ್ಯಡ್ ಮಾಡಿರ್ತಾರೋ ಅದ್ರ ಜೊತೆಗೆ ಆಬ್ಜೆಕ್ಟ್ ಕೂಡ ಇರ್ತೈತಿ. ಇಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಶಾಲ್ ಮತ್ತು ವಿಲ್ ಅನ್ನುವ 2 ಹೆಲ್ಪಿಂಗ್ ವರ್ಬ್ಸ್ ಇದಾವು. ನೀವು ವಿಲ್ ಒಂದನ್ನೇ ಮಾತ್ರ ಬಳಸ್ಬೋದು ಅಥವಾ ಶಾಲ್ ವಿಲ್ ಎರಡನ್ನೂ ಕೂಡ ಬಳಸ್ಬೋದು, ಏನು ತಪ್ಪಿಲ್ಲ. ಓಕೆ ಫೈನ್. ನಮ್ಮ ಪ್ರೀವಿಯಸ್ ಎಕ್ಸಾಂಪಲ್ ಅನ್ನ ನಾವು ಕಂಟಿನ್ಯೂ ಮಾಡೋಣ. ಏನಪ್ಪಾ ಅಂತಂದ್ರೆ ಸಚಿನ್, ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಶಾಲ್ ಮತ್ತು ವಿಲ್ ಜೊತೆಗೆ ನೀವೇನ್ ಮಾಡ್ಬೇಕಾಗ್ತೈತಿ, ಒಂದು ಬಿ ಅಂತೇಳಿ ಬರ್ತೈತಿ. ಅಂದ್ರೆ ಶಾಲ್ ಬಿ ವಿಲ್ ಬಿ ಅನ್ನ ಬರಿಬೇಕಾಗ್ತೈತಿ. ಶಾಲ್ ಬಿ ಮತ್ತು ವಿಲ್ ಬಿ ಅನ್ನ ಬರಿಬೇಕಾಗ್ತೈತಿ. ಫೈನ್. ಸಚಿನ್ ವಿಲ್ ಅಂತ ಬರದ್ರಿ, ನೀವು ಅಕಸ್ಮಾತ್ ಸಚಿನ್ ವಿಲ್ ಅಂತ ಬರೆದು ಡೈರೆಕ್ಟ್ ಆಗಿ ವರ್ಬ್ ಬರೋದು ತಪ್ಪಾಗ್ಬಿಡ್ತೈತಿ. ಅದೇನಾಗೈತಪ್ಪ ಅಂತಂದ್ರೆ ಸಿಂಪಲ್ ಫ್ಯೂಚರ್ ಆಗ್ಬಿಡ್ತೈತಿ, ಹೌದಲ್ಲ? ಅದ್ರ ಸಲುವಾಗಿ ನಾವೇನ್ ಮಾಡಬೇಕು, ಸಚಿನ್ ವಿಲ್ ಬಿ ಪ್ಲೇಯಿಂಗ್, ಸಚಿನ್ ವಿಲ್ ಬಿ ಪ್ಲೇಯಿಂಗ್ ಕ್ರಿಕೆಟ್. ಅಂದ್ರೆ ಇದ್ರ ಅರ್ಥ ಏನಾಗತ್ತಪ್ಪ ಅಂತಂದ್ರೆ ಸಚಿನ್ ಕ್ರಿಕೆಟ್ ಆಡ್ತಾ ಇರ್ತಾನೆ. ನಾಳೆ 12 ಗಂಟೆಗೆ ಸಚಿನ್ ಕ್ರಿಕೆಟ್ ಆಡ್ತಾ ಇರ್ತಾನೆ ಅಂತಂಗ ಆಗ್ತೈತಿ. ಓಕೆ, ಇದು ನೆಗೆಟಿವ್ ಹೆಂಗ್ ಮಾಡ್ತೀರಿ? ಸಚಿನ್ will not be playing cricket. ಸಚಿನ್ ಕ್ರಿಕೆಟ್ ಆಡ್ತಿರುವುದಿಲ್ಲ, ಆಡಾಕತ್ತಿರುವುದಿಲ್ಲ ನಮ್ಮ ಭಾಷೆ ಒಳಗೆ. ಓಕೆ, ನೆಕ್ಸ್ಟ್ ಇಂಟ್ರಾಗೇಟಿವ್ ಹೆಂಗ್ ಮಾಡ್ತೀರಿ? ವಿಲ್ ಒಂದೇ ಬರೀತೀರಿ, ವಿಲ್ ಬಿ ಸಚಿನ್ ಅನ್ನಕ್ ಬರಂಗಿಲ್ಲ, ವಿಲ್ ಸಚಿನ್ ಬಿ ಅಂತ ಬರಿಬೇಕಾಗ್ತೈತಿ ನಾವು. ವಿಲ್ ಸಚಿನ್ ಬಿ ಪ್ಲೇಯಿಂಗ್ ಕ್ರಿಕೆಟ್, ವಿಲ್ ಸಚಿನ್ ಬಿ ಪ್ಲೇಯಿಂಗ್ ಕ್ರಿಕೆಟ್, ಸಚಿನ್ ಕ್ರಿಕೆಟ್ ಆಡುತ್ತಿರುತ್ತಾನೆಯೇ ಅಂತ. ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಇಲ್ಲಿ ಏನ್ ಮಾಡಿದೀವಪ್ಪ ಅಂತ ನಾವು ಸಬ್ಜೆಕ್ಟ್ ಇದೆ ರೀ, ಹೆಲ್ಪಿಂಗ್ ವರ್ಬ್ ಕೂಡ ಬರ್ದಿವಿ, ಮೇನ್ ವರ್ಬ್ ಬರ್ದಿವಿ, ಅದಕ್ಕೆ ING ಆ್ಯಡ್ ಮಾಡಿದೀವಿ, ಆಬ್ಜೆಕ್ಟ್ ಬರ್ದಿದ್ದೀವಿ. ಅದನ್ನೇ ನಾವು ಮತ್ತೆ ಏನ್ ಮಾಡಿದ್ವಿಪ್ಪ ಅಂತಂದ್ರೆ ನೆಗೆಟಿವ್ಗೆ ಚೇಂಜ್ ಮಾಡಿದ್ವಿ. ಹೆಂಗೆ? ಸಬ್ಜೆಕ್ಟಿಗೆ ಹೆಲ್ಪಿಂಗ್ ವರ್ಬ್ಗೆ ನಾಟ್ ಆ್ಯಡ್ ಮಾಡೋದ್ರ ಮುಖಾಂತರ ಮಾಡಿದ್ವಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಅನ್ನ ಸಬ್ಜೆಕ್ಟ್ ನ ಮುಂಚೆ ತಗೊಂಡ್ಬಂದು ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಅದನ್ನ ಇಂಟರಾಗೇಟಿವ್ ಸೆಂಟೆನ್ಸ್ ಕೂಡ ಮಾಡಿದ್ವಿ. ಒಂದು ಸಜೆಷನ್ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ ದಯವಿಟ್ಟು ವಿಡಿಯೋ ನೋಡಿ ಸುಮ್ ಕೂತ್ಕೋಬೇಡಿ, ನೀವು ಕೂಡ ಸೆಂಟೆನ್ಸ್ಗಳನ್ನ ಮಾಡಕ್ ಟ್ರೈ ಮಾಡಿ. ಓಕೆ, ಮತ್ತೆ ಹೆಚ್ಚಾಗಿ ವರ್ಬ್ಸ್ಗಳನ್ನ ಕಲೀರಿ. ಅವುಗಳನ್ನ ಯಾವ ರೀತಿ ಕಲೀರಿ ಅಂತ ಹೇಳಿದೆ ನಾನು? ಡ್ರಿಂಕ್, ಡ್ರಿಂಕಿಂಗ್, ಈಟನ್, ಈಟಿಂಗ್, ಹಾಗೆ 4 ಫಾರ್ಮ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಬರ್ರಿ. ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ಈ ಒಂದು ಲೆಸನ್ ನಿಮ್ಗೆ ಹೆಲ್ಪ್ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕಳಿಸ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.